ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬುಲ್ಡೋಸರ್ ಕಾರ್ಯಾಚರಣೆ ಅನ್ನುವಂಥ ಒಂದು ಕ್ರೌರ್ಯವನ್ನ ಒಂದಷ್ಟು ಜನ ಮತಾಂಧತೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸ್ಕೊಂಡು ಹೋಗ್ತಿದ್ರು. ಆ ಕ್ರೌರ್ಯ ಮೆರೀತಾ ಇದ್ದಂತಹ ಅಥವಾ ಮೆರೆಯುತ್ತಿರುವಂತಹ ಯೋಗಿ ಆದಿತ್ಯನಾಥ್, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಮಧ್ಯಪ್ರದೇಶದ ಮುಖ್ಯಮಂತ್ರಿ, ಅಂದಿನ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್, ಇವರನ್ನೆಲ್ಲ ಒಂದು ರೀತಿ ಬುಲ್ಡೋಸರ್ ಬಾಬಾ, ಬುಲ್ಡೋಸರ್ಗೆ ಫೇಮಸ್ಸು, ಬುಲ್ಡೋಸರ್ಗಳನ್ನು ಅವ್ರ ಜೊತೆಯಲ್ಲಿ ಗುರುತಿಸ್ಕೊಂಡು ಏನು ಸಂಭ್ರಮ ಪಟ್ಟಿದ್ದು. ಯಾಕೆ ಅಂದರೆ ಆ ಕಾರ್ಯಾಚರಣೆಗಳೆಲ್ಲ ಮುಸ್ಲಿಮರ ವಿರುದ್ಧ ಆಗ್ತಿತ್ತು. ಹೆಚ್ಚು ಅಂದರೆ ಯಾವುದಾದ್ರೂ ಕಡು ಬಡತನದಲ್ಲಿರುವಂತಹ ಒಂದಿಬ್ಬರು ಹಿಂದೂಗಳ ಮೇಲೆಯೂ ಆಗ್ತಿತ್ತು. ಅವರೆಲ್ಲ ಅನ್ಕೊಂಡಿದ್ರು ಇದು ಮುಸ್ಲಿಮರ ಮೇಲೆ ಮಾತ್ರ ಆಗುತ್ತೆ, ನಮ್ಮ ಮೇಲೆ ಆಗೋದೇ ಇಲ್ಲ, ಮುಸ್ಲಿಮರ ಮೇಲೆ ಆಗಬೇಕು, ಒಳ್ಳೆಯದು, ಮುಸ್ಲಿಮರಿಗೆ ಕೆಟ್ಟದಾಗಬೇಕು. ಈ ಖುಷಿಯಲ್ಲಿ ಕುಣಿದಾಡ್ತಾ ಇದ್ದಂತಹ ಈಗಲೂ ಕುಣಿದಾಡ್ತಿರುವಂತಹ ಸಾಕಷ್ಟು ನೀಚ ಮನಸ್ಥಿತಿಗಳು ಈ ದೇಶದಲ್ಲಿ ಇದ್ದಾವೆ. ಅದರಲ್ಲಿ ಉತ್ತರ ಪ್ರದೇಶ ಟಾಪ್ ಅಲ್ಲಿದೆ. ಧರ್ಮದ್ವೇಷದಲ್ಲಿ ಮುಸ್ಲಿಮರ ವಿರುದ್ಧ ಅಲ್ಪಸಂಖ್ಯಾತರು, ಯಾವುದೇ ಧರ್ಮದ ಅಲ್ಪಸಂಖ್ಯಾತರ ವಿರುದ್ಧ ಸಹ ಏನೇ ಕ್ರೌರ್ಯ ಮೆರೆದರೂ ಸಹ ಅದನ್ನು ಬೆಂಬಲಿಸುವಂತಹ, ಅದನ್ನು ಸಂಭ್ರಮಿಸುವಂತಹ ಕಚಡ ಮನಸ್ಥಿತಿಯ ಜನ ಉತ್ತರ ಪ್ರದೇಶದಲ್ಲಿ ಜಾಸ್ತಿ ಇದ್ದಾರೆ. ಅದೇ ಉತ್ತರ ಪ್ರದೇಶದಿಂದ ಈಗ ಸುದ್ದಿ ಬರ್ತಾ ಇದೆ. ಬಿಜೆಪಿ ಕಾರ್ಯಕರ್ತನ ಅಂಗಡಿಯನ್ನ ಅಕ್ರಮ ಕಟ್ಟಡ ಅಂತ ಕರೆದು ಬುಲ್ಡೋಸರ್ ಕಾರ್ಯಾಚರಣೆ ಮಾಡಿ ಅವನನ್ನು ಬೀದಿಗೆ ತಂದರು. ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿ ಅವನ ವಸ್ತುಗಳನ್ನೆಲ್ಲ ಹೊಡೆದಾಕಿ ನಾಶ ಮಾಡಿ ಅವನನ್ನು ಬೀದಿಗೆ ತಂದರು. ಅವನು ಬಿಲ್ಡಿಂಗ್ ಮೇಲಿಂದ ಹಾರಿ, ತನ್ನದೇ ಮನೆಯ ಮೇಲಿಂದ ಹಾರಿ ಕೆಳಗೆ ತೊಪ್ಪು ಅಂತ ಬಿದ್ದು ಜೀವ ಬಿಟ್ಟು ಸತ್ತು ಹೋದ. ಯಾಕೆ? ಬುಲ್ಡೋಸರ್ ಕಾರ್ಯಾಚರಣೆಯ ವಿರುದ್ಧ ಬೇಸತ್ತು, ಅಥವಾ ಅದರಿಂದ ಅವನಿಗೆ ಆದಂತಹ ನಷ್ಟಕ್ಕೆ, ಆಘಾತಕ್ಕೆ ಅವನು ತನ್ನ ಜೀವವನ್ನೇ ಬಲಿ ಕೊಟ್ಟ. ಅದಕ್ಕೂ ಮೊದಲು ಒಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕೊಂಡ, ಇದೇ ಕಾರಣ ಅಂತ. ಸೊ ಈಗ ಅದರ ಬಗ್ಗೆ ಒಂದಷ್ಟು ಹೆಚ್ಚಿನ ವಿವರಗಳನ್ನು ಕೊಡ್ತೀನಿ. ಉತ್ತರ ಪ್ರದೇಶದ ಮುರಾದಾಬಾದ್ ಅನ್ನುವಂತಹ ಜಿಲ್ಲೆಯಲ್ಲಿ ಒಂದು ಮಂಡಿ, ಆ ಮಂಡಿಯಲ್ಲಿ ಒಂದು ಅಂಗಡಿ. ಆ ಅಂಗಡಿಯನ್ನ ಚೇತನ್ ಸೈನಿ ಅನ್ನುವಂತಹ ವ್ಯಕ್ತಿ ನಡೆಸ್ತಾ ಇದ್ದ. ಇವನು ಕಟ್ಟರ್ ಬಿಜೆಪಿ ಅಭಿಮಾನಿ ಮಾತ್ರ ಅಲ್ಲ, ಬಿಜೆಪಿಯ ಸಕ್ರಿಯ ಕಾರ್ಯಕರ್ತ, ರಿಜಿಸ್ಟರ್ಡ್ ವರ್ಕರ್. ಇವನ ಸಹೋದರ ಮಂಡಲ್ ಮಂತ್ರಿ ಅಂತ ಅಲ್ಲಿ ಮಾಡ್ತಾರೆ. ಮಂಡಲ್ ಲೆವೆಲಲ್ಲಿ ಒಂದು ಒಳ್ಳೆ ಪೋಸ್ಟನ್ನು ಬಿಜೆಪಿಯಲ್ಲಿ ಕೊಡ್ತಾರೆ. ಆ ಪೋಸ್ಟಲ್ಲಿರುವಂತಹ ವ್ಯಕ್ತಿ ಇವನು ಸಹ ದಿನ ಬೆಳಗಾದ್ರೆ ಬಿಜೆಪಿಗೆ ಪೋಸ್ಟ್ ಅಂಟಿಸೋದು, ಬಾವುಟ ಕಟ್ಟೋದು, ಜೈಕಾರ ಕೂಗೋದು, ಬಿಜೆಪಿಗೆ ಸಪೋರ್ಟ್ ಮಾಡೋದು, ಮೋದಿ ಮತ್ತೆ ಯೋಗಿ ಅಂತ ದಿನ ಬೆಳಗಾದ್ರೆ ಪೋಸ್ಟ್ಗಳು ಹಾಕೊಳ್ಳೋದು, ಹೊಗಳಿದ್ದು ಮಾಡಿಕೊಂಡು ತನ್ನಿಂದ ಏನೆಲ್ಲ ಸಾಧ್ಯನೋ ಬಿಜೆಪಿಗಾಗಿ ಎಲ್ಲವನ್ನು ಮಾಡ್ತಿದ್ದಂತಹ ವ್ಯಕ್ತಿ ಈ ಚೇತನ್ ಸೈನಿ. ಆದರೆ ಮೊನ್ನೆ ದಿಢೀರಂತ ಅವನ ಅಂಗಡಿ ಮುಂದೆ ಬುಲ್ಡೋಸರ್ ಬಂತು. ಬೇಡ್ಕೊಂಡ, ಸ್ವಲ್ಪ ಸಮಯ ಕೊಡಿ, ವಸ್ತುಗಳನ್ನಾದ್ರೂ ಹೊರಗಡೆ ಇಟ್ಕೊಳ್ತೀನಿ. ಇಲ್ಲವೇ ಇಲ್ಲ, ಒಪ್ಲೇ ಇಲ್ಲ. ಅಲ್ಲಿಗೆ ಬಂದ ಅಧಿಕಾರಿಗಳು ಏನೂ ಇಲ್ಲ, ಎಳೆದು ಬಿಸಾಕರಿ ಇವನ್ನ ಸೈಡ್ಗೆ ಅಂದ್ರು. ಅಂಗಡಿ ಮೇಲೆ ನುಗ್ಗಿಸಿದ್ರು, ಬುಲ್ಡೋಸರ್ ಧ್ವಂಸ ಮಾಡಿ ಬಿಸಾಕಿದ್ರು. ಅವನ ವಸ್ತುಗಳು ಏನು ಅಳದುಳಿದು ಅಂಗಡಿಯಲ್ಲಿತ್ತು ಅವೆಲ್ಲ ಸೈಡಲ್ಲಿ ಇಟ್ಕೊಂಡ್ರೆ ಅಷ್ಟೊತ್ತಿಗೆ ಮಳೆ ಬೇರೆ ಬಂತು. ಎಲ್ಲ ನೀರಲ್ಲಿ ನೆಂದೋಗಿ ಪೂರ್ತಿ ಅವನ ಸಾಮಾನುಗಳು ಎಲ್ಲವೂ ಸಹ ನಾಶ ಆಗೋಯ್ತು, ಕಂಪ್ಲೀಟ್ ವೇಸ್ಟ್ ಆಗೋಯ್ತು. ಲಕ್ಷಾಂತರ ರೂಪಾಯಿ ನಷ್ಟ ಆಯಿತು. ತಲೆ ಕೆಡಿಸ್ಕೊಂಡ, ಮನೆಗೆ ಹೋದ, ಫೇಸ್ಬುಕ್ ತೆಗೆದ, ಅದರಲ್ಲೊಂದು ಪೋಸ್ಟ್ ಹಾಕದ. ಎಂಥ ನಿರ್ದಯವಾಗಿ ನನ್ನನ್ನು ಬೀದಿಗೆ ತಂದುಬಿಟ್ರು, ಸರ್ವನಾಶ ಮಾಡಿಬಿಟ್ರು ನನ್ನ ಬದುಕನ್ನ. ಇದಕ್ಕೆ ಅಲ್ಲಿನ ಸ್ಥಳೀಯ ಆಡಳಿತನೇ ಕಾರಣ ಅನ್ನೋ ರೀತಿ ಒಂದು ಪೋಸ್ಟ್ ಹಾಕದ. ಆ ನಂತರ ಮಧ್ಯರಾತ್ರಿಗೆ ಎಲ್ಲರೂ ಮಲಗಿರ್ಬೇಕಾದ್ರೆ ಇವನು ಮಾತ್ರ ಬಿಲ್ಡಿಂಗ್ ಮೇಲೆ ಹೋದ. ಅಲ್ಲಿಂದ ದೊಪ್ಪ ಅಂತ ಬಿದ್ದ. ಆ ಶಬ್ದಕ್ಕೆ ಮನೆಯವರು ಎದ್ದು ನೋಡ್ತಾರೆ. ಹೊರಗಡೆ ಬಂದು ನೋಡಿದ್ರೆ ಇವನು ನರಳುತ್ತಾ ಇದ್ದಾನೆ. ಎತ್ಕೊಂಡು ಆಸ್ಪತ್ರೆಗೆ ಹೋಗ್ತಾರೆ. ಡಿಕ್ಲೇರ್ಡ್ ಡೆಡ್, ಬ್ರಾಡ್ ಡೆಡ್, ಸತ್ತು ಹೋಗಿದ್ದಾನೆ, ತರೋದ್ರಲ್ಲೇ ಸತ್ತು ಹೋಗಿದ್ದಾನೆ ಅಂತ ಆಸ್ಪತ್ರೆಯಲ್ಲಿ ಹೇಳಿ ಕಳಿಸೋರು. ಈಗ ಆತನ ಸೋದರರು, ಆತನ ಕುಟುಂಬದವರು ಕಣ್ಣೀರು ಹಾಕ್ತಿದ್ದಾರೆ. ಅಯ್ಯೋ, ಅನ್ಯಾಯವಾಗಿ ನಮ್ಮ ಮಗುನ ನಾವು ಕಳ್ಕೊಂಡ್ಬಿಟ್ವಿ, ಇದಕ್ಕೆ ಹೊಣೆ ಸ್ಥಳೀಯ ಆಡಳಿತಾನೆ ಅಂತ. ಬಿಜೆಪಿಯವರು, ಬಿಜೆಪಿ ಸದಸ್ಯರು, ಬಿಜೆಪಿ ಕಾರ್ಯಕರ್ತರು, ಇದೇ ಕಾರ್ಯಕರ್ತರು
ಬುಲ್ಡೋಸರ್ ಚಿತ್ರದ ಜೊತೆಯಲ್ಲಿ ಯೋಗಿ ಆದಿತ್ಯನಾಥ್ ಫೋಟೋನು ಹಾಕಿ ಸಂಭ್ರಮ ಪಡ್ತಿದ್ರು. ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಹೇಳಿದೆ, ಈಗ ಈ ರೀತಿಯಾದಂತಹ ಕ್ರೌರ್ಯ ಮೇರಿಬೇಡಿ, ಬುಲ್ಡೋಸರ್ ಕಾರ್ಯಾಚರಣೆ ಇಲ್ಲೀಗಲ್, ಅಸಂವಿಧಾನಿಕ, ಕಾನೂನು ಬಾಹಿರ, ಅದನ್ನು ಮಾಡೋ ಹಾಗಿಲ್ಲ ಅಂದ್ರೂ ಸಹ ಕದ್ದು ಮುಚ್ಚಿ ಸ್ಥಳೀಯ ಆಡಳಿತ ಮಾಡ್ತಾ ಇರುತ್ತೆ ಇದನ್ನ. ಅಂಥದ್ದೇ ಒಂದು ಕಾರ್ಯಾಚರಣೆಯಲ್ಲಿ ಚೇತನ್ ಸೈನಿ ಅನ್ನುವರು ಜೀವ ಕಳ್ಕೊಂಡಿರೋದು. ಬೇರೆ ಕೇವಲ ನಷ್ಟ ಅಲ್ಲ, ಜೀವನೇ ಕಳ್ಕೊಂಡಿರೋದು. ಸುಪ್ರೀಂ ಕೋರ್ಟ್ ಮಾತು ಕೇಳಲ್ಲ ಯಾಕೆಂದ್ರೆ ನೀವು ವೋಟ್ ಹಾಕೋದಕ್ಕೆ ಅದನ್ನೇ ಬಯಸ್ತಿರಲ್ಲ. ಆ ಕಾರಣಕ್ಕೆ ಅವ್ರು ಅದನ್ನೇ ಮಾಡ್ತಾರೆ, ನಾವು ಇದನ್ನ ಮಾಡಿದ್ರೆ ನಮ್ಗೆ ಓಟ್ ಬರೋದಂತ. ಈಗ ಆ ಕುಟುಂಬದವ್ರು ಕಣ್ಣೀರು ಹಾಕ್ತಿದ್ದಾರೆ. ಏನ್ ಲಾಭ? ಏನೂ ಲಾಭ ಇಲ್ಲ. ಆದರೆ ಇವನು ಬಿಜೆಪಿ ಕಾರ್ಯಕರ್ತ ಅಲ್ವಾ, ಒಂದಷ್ಟು ಜೋರಾಗಿ ಸುದ್ದಿ ಆಯಿತು, ಮಂಡಿಯಲ್ಲೆಲ್ಲ ಗಲಾಟೆ ಆಯಿತು, ಒಂದಷ್ಟು ಸಣ್ಣ ಪುಟ್ಟ ಮೀಡಿಯಾಗಳಲ್ಲಿ ಕವರೇಜ್ ಆಯಿತು. ಅದನ್ನು ತಿಳ್ಕೊಂಡ ತಕ್ಷಣನೇ ಉತ್ತರ ಪ್ರದೇಶದ DCM ಉಪಮುಖ್ಯಮಂತ್ರಿ ಓಡ್ ಬಂದರು, ಬ್ರಿಜೇಶ್ ಪಾಠಕ್. ಬಂದು ಮೃತದೇಹಕ್ಕೆ ನಮಸ್ಕಾರ ಮಾಡಿ ಹಾರ ಹಾಕಿ, ಇದು ಅಧಿಕಾರಿಗಳ ಉದ್ದಟತನ, ನಮ್ಮ ಮಾತನ್ನು ಮೀರಿ ಇಂಥ ಕೆಲಸಗಳನ್ನು ಮಾಡ್ತಿರ್ತಾರೆ, ಅಂಥವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ, ನೋಡ್ತಾ ಇರಿ, ಈ ಅಧಿಕಾರಿಗಳನ್ನು ಸುಮ್ಮನೆ ಬಿಡೋದಿಲ್ಲ, ನಮ್ಮ ಪಕ್ಷದ ಕಾರ್ಯಕರ್ತನ ಮೇಲೆ ಈ ರೀತಿ ಮಾಡಿದ್ದಾರೆ ಅಂತೆಲ್ಲ ಈ ಬ್ರಿಜೇಶ್ ಪಾಠಕ್ ಉತ್ತರ ಪ್ರದೇಶದ DCM ಕ್ರಮ ಕೈಗೊಳ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಹೋದರು. ಆ ಆಶ್ವಾಸನೆ ಎಷ್ಟು ಸುಳ್ಳು ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಏನು ಕ್ರಮ ಕೈಗೊಳ್ತೀರಿ? ನೀವು ಒಂದು ಸಮುದಾಯ ಟಾರ್ಗೆಟ್ ಮಾಡಿ ಅವರನ್ನು ಹಿಂಸಿಸಿದ್ರೆ ಖುಷಿ ಪಡ್ತಾ ಇದ್ದಂತಹ ಜನಕ್ಕೆ ಅದೇ ರುಚಿ ತಗಲಿದೆ. ಪಕ್ಕದ ಮನೆ ಬೆಂಕಿ ಬಿದ್ದಾಗ ಆ ಮನೆಗೆ ಬೆಂಕಿ ಬಿದ್ದಿದೆ, ನನಗೇನು ಆಗಲ್ಲ ಅಂತ ಖುಷಿ ಪಟ್ರೆ ಆ ಬೆಂಕಿ ನಿಮ್ಮನೆ ಆವರಿಸೋದಕ್ಕೆ ಹೆಚ್ಚು ಸಮಯ ಹಿಡಿಯೋದಿಲ್ಲ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಸುಪ್ರೀಂ ಕೋರ್ಟ್ ಹೇಳಿದೆ ಕಾನೂನುಬದ್ಧವಾಗಿ ಅದು ಸರಿಯಲ್ಲ ಅಂತ. ಬೇರೆ ಎಲ್ಲ ರೀತಿಯಲ್ಲೂ ಯಾವುದೇ ರೀತಿಯಲ್ಲಿ ನೋಡಿದ್ರು ಸಹ ಅಂತಹ ಬುಲ್ಡೋಸರ್ ಕಾರ್ಯಾಚರಣೆಗಳು ಯಾವತ್ತಿಗೂ ಸಹ ಸಮರ್ಥನೀಯ ಅಲ್ಲ. ಆದರೂ ಸಹ ಖುಷಿ ಪಡ್ತಿದ್ದವರ ಒಂದು ಕುಟುಂಬಕ್ಕೆ ಈ ರೀತಿ ಆಘಾತ ಆಗಿದೆ. ಬಿಜೆಪಿ ಕಾರ್ಯಕರ್ತನೇ ಜೀವ ಕಳ್ಕೊಂಡಿದ್ದಾನೆ. ಜೀವ ಯಾರದೇ ಹೋದ್ರೂ ಸಹ ಅದು ವಿಷಾದನೀಯ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇದೊಂದು ಪಾಠ. ಬುಲ್ಡೋಸರ್ ಕಾರ್ಯಾಚರಣೆಯನ್ನ ಬೆಂಬಲಿಸುವವರಿಗೆ ಇದೊಂದು ಪಾಠ. ಬುಲ್ಡೋಸರ್ ನಿಮ್ಮ ಮನೆಗೂ ಯಾವುದೇ ಕ್ಷಣ ಯಾವುದೇ ದಿನ ಬರ್ಬೋದು. 5 ನಿಮಿಷನೂ ಕೊಡಲ್ಲ ಟೈಮ್. ಇವನು ಬೇಡ್ಕೊಂಡ 5 ನಿಮಿಷ ಟೈಮ್ ಕೊಡಿ ಅಂತ, ಕೊಡ್ಲಿಲ್ಲ, ತೆಗೆದು ಬಿಸಾಕರು ಪಕ್ಕಕ್ಕೆ. ಅಷ್ಟೇ ಆಗೋದು, ಮಾಡಿದ್ದು ಮಾರಾಯ ಅಷ್ಟೇ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.